ಹಾಯ್, ನಾನು ನಿಮ್ಮ ಆರೋಗ್ಯದ ಸಂಗಾತಿ ವರ್ಷಿಣಿ. ಈ 3 ಮಿಸ್ಟೇಕ್ಸ್ ನೀವು ನಿಜವಾಗ್ಲೂ ಮಾಡ್ತಾ ಇದ್ದೀರಾ? ಇದರಿಂದನೇ ನಿಮ್ಮ ಬೆಲ್ಲಿ ಫ್ಯಾಟ್ ಲೂಸ್ ಆಗ್ತಾ ಇಲ್ಲ ಅಂತ ನಿಮಗೆ ಗೊತ್ತಿದೆಯಾ? 3 ಮಿಸ್ಟೇಕ್ಸ್ ಏನು ಅಂತ ತಿಳ್ಕೊಬೋದಾ? ಸೊ ಫಸ್ಟ್ ಒನ್, ಸ್ಟ್ರೆಸ್ ತುಂಬ ಮ್ಯಾಟರ್ ಆಗುತ್ತೆ. ಸೊ ಸ್ಟ್ರೆಸ್ಸಿಂದ ನಿಮ್ಮ ಫ್ಯಾಟ್ ಎಲ್ಲ ಹೋಗಿ ಬೆಲ್ಲಿಯಲ್ಲಿ ಸ್ಟೋರ್ ಆಗುತ್ತೆ. ಸೊ ಅದರಿಂದ ನಿಮ್ಮ ಬೆಲ್ಲಿ ಫ್ಯಾಟ್ ಈಸಿಯಾಗಿ ಲೂಸ್ ಆಗೋದಿಲ್ಲ. ಸೊ ಸೆಕೆಂಡ್ ಒನ್ ಬಂದುಬಿಟ್ಟು ಇರ್ರೆಗ್ಯುಲರ್ ಪ್ರಾಪರಾಗಿ ಸ್ಲೀಪ್ ಮಾಡೋದಿಲ್ಲ. ಲೈಕ್ ಪ್ರಾಪರ್ 6 to 7 ಸ್ಲೀಪಿಂಗ್ ಹವರ್ಸ್ ಇರೋದಿಲ್ಲ. ಸೊ ಪ್ರಾಪರಾಗಿ ಸ್ಲೀಪ್ ಆಗಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಿಮಗೆ ಫ್ಯಾಟ್ ಲಾಸ್ ತುಂಬ ಸ್ಲೋ ಆಗುತ್ತೆ. ಆ್ಯಂಡ್ ಥರ್ಡ್ ಮೇನ್ ರೀಸನ್ ಈಸ್ ಕನ್ಸಿಸ್ಟೆನ್ಸಿ. ಇರ್ರೆಗ್ಯುಲರ್ ಆಗಿ ಡಯಟ್ ಮಾಡೋದು, ಕನ್ಸಿಸ್ಟೆನ್ಸಿ ಇಲ್ಲದೆ ಇರೋ ಥರ ಮಾಡ್ಕೊಳ್ಳೋದು, 2 ದಿನ ಮಾಡೋದು 2 ದಿನ ಬಿಡೋದು, ಈ ಥರ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ರಿಸಲ್ಟ್ಸ್ ಬರೋದಿಲ್ಲ. ಸೊ ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳಿದ್ರೆ ಸ್ಟ್ರೆಸ್ ಕಡಿಮೆ ಮಾಡ್ಕೋಬೇಕು, ಹೆಲ್ದಿ ಲೈಫ್ ಸ್ಟೈಲ್ ನಾವು ಫಾಲೋ ಮಾಡಬೇಕು, ಆ್ಯಂಡ್ ನಾಟ್ ಓನ್ಲಿ ಡಯಟ್, ಯುವರ್ ಹೋಲ್ ಲೈಫ್ ಸ್ಟೈಲ್ ಶುಡ್ ಬಿ ಕ್ಲೀನ್ ಆ್ಯಂಡ್ ಕ್ಲಿಯರ್. ಓಕೆ, ಸೊ ಇದೇ ರೀತಿ ಹೆಲ್ದಿಯಾಗಿ ಟಿಪ್ಸ್ ಬೇಕು, ಬೆಲ್ಲಿ ಫ್ಯಾಟ್ ಕಡಿಮೆ ಮಾಡ್ಕೋಬೇಕು ಅಂತ ಹೇಳಿದ್ರೆ DM ಮಾಡಿ. ಸೈನಿಂಗ್ ಆಫ್, ನಾನು ನಿಮ್ಮ ಆರೋಗ್ಯದ ಸಂಗಾತಿ. ಬಾಯ್ ಬಾಯ್.